ಇವತ್ತು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಇಡೀ ಕರ್ನಾಟಕವೇ ಸಂಭ್ರಮಿಸೋ ಹೆಮ್ಮೆಯ ಹಬ್ಬ. ಆದ್ರೂ ನಾಡಧ್ವಜ ಹಾರಿಸೋಕೆ ಸರ್ಕಾರ ಬಿಟ್ಟಿಲ್ಲ. ಪೊಲೀಸರು ಅವಕಾಶವನ್ನ ಕೊಟ್ಟಿಲ್ಲ. ಸರ್ಕಾರಕ್ಕೆ ಕನ್ನಡಿಗರಾಗಿ ಒಂದಷ್ಟು ಪ್ರಶ್ನೆಗಳನ್ನ ಹಾಕ್ತೀವಿ. ತೋರ್ಪಡಿಕೆಗೆ ರಾಜ್ಯೋತ್ಸವ ಆಚರಿಸಿ ಜನರನ್ನ ದೂರ ಇಟ್ಟೋರು ತಾಕತ್ತಿದ್ರೆ ಉತ್ತರ ಕೊಡ್ತೀವಿ. ನೋಡಿ 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 ಚೆನ್ನಾಗಿ ನೋಡಿ, ಕನ್ನಡಿಗರ ಮೇಲೆ ಹೇಗೆ ಲಾಠಿ ಚಾರ್ಜ್ ಮಾಡ್ತಾವ್ರೆ ಪೊಲೀಸರು ನೋಡಿ. ಸಿಕ್ಕವರನ್ನೆಲ್ಲ ಹುಡುಕೊಂಡು ಅಟ್ಟಾಡಿಸ್ಕೊಂಡು ಹೇಗೆ ಲಾಠಿ ಚಾರ್ಜ್ ಮಾಡ್ತಾವ್ರೆ ನೋಡಿ. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿದ್ದವರ ಮೇಲೆ ಬೆಳಗಾವಿ ನಗರ ಪೊಲೀಸರು ಹೀಗೆ ಶಕ್ತಿ ಪ್ರದರ್ಶನ ತೋರಿಸಿದ್ರು. ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿದ್ದವರನ್ನ ಕ್ರಿಮಿನಲ್ಗಳ ಥರ ಅಟ್ಟಾಡಿಸಿ ಹೊಡೆದ್ರು. ಇದಕ್ಕೆ ಕಾರಣ ಕೊರೋನಾ ನಿಯಮ. ನೋಡ್ರಿ, ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಸಾವಿರಾರು ಜನ ಸೇರಿದ್ರೂ ಕೇಳೋ ತಾಕತ್ ಯಾರಿಗೂ ಇಲ್ಲ. ಮುಖ್ಯಮಂತ್ರಿಗಳು ಮಂತ್ರಿಗಳೆಲ್ಲ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದ್ರೆ ದಂಡ ಹಾಕೋದಿರ್ಲಿ, ಪ್ರಶ್ನೆ ಮಾಡೋ ಧೈರ್ಯ ಯಾವ ಖಾಕಿ ಪಡೆಗೂ ಇಲ್ಲ. ಆದ್ರೆ ಸಾಮಾನ್ಯ ಜನ, ಅದರಲ್ಲೂ ಕನ್ನಡಿಗರು ಕನ್ನಡ ರಾಜ್ಯೋತ್ಸವ ಮಾಡಿದ್ರೆ ಇವರಿಗೆ ಸಹಿಸೋಕಾಗ್ತಿಲ್ಲ. ಅದಕ್ಕೆ ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಕೊರೋನಾ ನಿಯಮ ಉಲ್ಲಂಘಿಸಿದ್ರೆ ಮಾರ್ಷಲ್ಗಳನ್ನ ಬಿಟ್ಟು ಜನರಿಗೆ ದಂಡ ಹಾಕಿಸ್ತಾರೆ. ಇವರಿಗೆ ಮಾತ್ರ ರೂಲ್ಸ್ ಅನ್ವಯ ಆಗಲ್ಲ. ಬೆಳಗಾವಿ ಪೊಲೀಸರ ಕಥೆ ಇಷ್ಟಕ್ಕೆ ಮುಗಿಲಿಲ್ಲ. ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಎಂಇಎಸ್ ನಾಯಕರು ಸಭೆ ಮಾಡೋದಕ್ಕೆ ಪೊಲೀಸರು ಅನುಮತಿ ಕೊಡ್ತಾರೆ. ಕನ್ನಡ ರಾಜ್ಯೋತ್ಸವದ ದಿನ ಕಪ್ಪು ಪಟ್ಟಿ ಹಾಕೊಂಡು ಕರಾಳ ದಿನ ಆಚರಿಸೋಕೆ ಒಪ್ಪಿಗೆ ಕೊಡ್ತಾರೆ. ಆದ್ರೆ ಕನ್ನಡ ನೆಲದಲ್ಲಿ ಕನ್ನಡ ಧ್ವಜ ಹಾರಿಸೋಕೆ ಅವಕಾಶ ಕೊಡಲ್ಲ. ಕನ್ನಡಿಗರ ವಿರುದ್ಧ ಎಂಇಎಸ್ನವರು ಧಿಕ್ಕಾರ ಕೂಗಿದ್ರೂ ಪೊಲೀಸರು ಕೇಳಲ್ಲ. ಆದ್ರೆ ರಾಜ್ಯೋತ್ಸವ ಆಚರಿಸ್ತೀವಿ, ಶಾಂತಿಯುತವಾಗಿ ಕನ್ನಡ ಧ್ವಜ ಹಾರಿಸ್ತೀವಿ ಅಂದ್ರೆ ಒದ್ದು ಒಳಗ್ ಹಾಕ್ತಾರೆ. ಕೊಟ್ಟು ಗುಪ್ತ ಸಭೆ ಮಾಡಕ ಅವ್ರಿಗೆ ಅವಕಾಶ ಕೊಡ್ಬೇಕಾದ್ರೆ ಸಂವಿಧಾನಬದ್ಧವಾಗಿ ನಮಗೆ ಯಾಕೆ ರಾಜ್ಯೋತ್ಸವ ಮಾಡಕ್ ನೀವು ಅವಕಾಶ ಕೊಡೋದಿಲ್ಲ? ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗದೇವಿ. ಇಲ್ಲೇ ಹೇಳ್ಕೊಂಡು ಮಹಾರಾಷ್ಟ್ರದವರು ಕಾಳಾದಿನ ಅಂತ ಆಚರಿಸ್ತಾರೆ. ಮತ್ತೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಂಥ ನೀವು ದ್ವಿಮುಖ ನೀತಿ ಯಾಕೆ? ಅವ್ರಿಗೆ IPC ಸೆಕ್ಷನ್ 1 ನಮಗೂ 1, ಆದ್ರೂ ಕೂಡ ಇಲ್ಲಿ ನಮಗೆ ಮಾತ್ರ ನಿರ್ಬಂಧ ಇರೋದು, ಅವ್ರಿಗೆ ಮಾತ್ರ ನೀವು ಮಾಡಕ್ ಕೊಡ್ತೀವಿ ಅಂತಂದ್ರೆ ಯಾವ ನೆಲದ ಕಾನೂನನ್ನು ಪರಿಪಾಲನೆ ಮಾಡಕತ್ತೀರಿ ನೀವು? ಬೆಳಗಾವಿಯಲ್ಲಿ ಎಂಇಎಸ್ನವರ ಪುಂಡಾಟ ಕೇಳೋ ತಾಕತ್ತು ಯಾವ ಶಾಸಕರಿಗೂ ಇಲ್ಲ, ಸಚಿವರಿಗೂ ಇಲ್ಲ. ಆ ಶಕ್ತಿಯನ್ನ ಎಲ್ಲರೂ ಕಳ್ಕೊಂಡಿದ್ದಾರೆ. ಎಂಇಎಸ್ನವರ ಗುಲಾಮರಾಗಿದ್ದಾರೆ ಅಂತ ಕನ್ನಡಿಗರು ಛೀ ಥೂ ಅಂತಿದ್ರು. ಇವತ್ತಿನವರೆಗೂ ರಾಜ್ಯೋತ್ಸವ ಸಂಭ್ರಮವನ್ನ ನೆಮ್ಮದಿಯಾಗಿ ಆಚರಿಸೋಕೆ ಬಿಟ್ಟಿಲ್ಲ. ಉಸ್ತುವಾರಿ ಸಚಿವರು ಪೊಲೀಸ್ ಭದ್ರತೆಯಲ್ಲಿ ಕನ್ನಡ ಧ್ವಜ ಹಾರಿಸಬೇಕಾದ ಪರಿಸ್ಥಿತಿ. ಇಲ್ಲಿ ನೋಡಿ, ಮಧ್ಯರಾತ್ರಿ ನಗರ ಪಾಲಿಕೆ ಕಟ್ಟಡದ ಮೇಲೆ ಕನ್ನಡ ಧ್ವಜ ಹಾರಿಸೋ ಕೆಟ್ಟ ಸ್ಥಿತಿ ಬಂದಿದೆ. ಆದ್ರೆ ಪೊಲೀಸರು ಅವಕಾಶ ಕೊಡದೆ ಹಾರಿಸಿದ ಕನ್ನಡ ಧ್ವಜವನ್ನು ಕೆಳಗಿಳಿಸಿಬಿಟ್ರು. ಅದಕ್ಕೆ ಸಿಟ್ಟಿಗೆದ್ದ ಈ ಕನ್ನಡದ ಮಹಿಳೆ ಕನ್ನಡ ಧ್ವಜ ಬಿಚ್ಚೋದು, ನನ್ನ ಸೀರೆ ಮುಟ್ಟೋದು ಎರಡೂ ಒಂದೇ ಅಂತ ಆಕ್ರೋಶ ಹೊರಹಾಕಿದ್ರು. ನನ್ನ ತಾಯಿ ನಾಡಿಗೆ ದ್ರೋಹ ಹೆಂಗ್ ಮಾಡಿರಿ ನೀವು? ನಮ್ಮ ತಾಯಿ ನಾಡಿಗೆ ದ್ರೋಹ ಹೆಂಗ್ ಮಾಡಿರಿ? ತೋರಿಸಿರಿ ನಾನು ಹಿಂಗಿಲ್ಲ. ನನಗೆ ನಮ್ಮ ನನ್ನ ತಾಯಿ ಕೈ ಹಚ್ಚಿದಿರ, ನನ್ನ ಕೈ ಹಚ್ಚಿದಂಗ ನೀವು ನನ್ನ ಸೀರೆ ನಿಮ್ಮ ಜಗ್ಗಿದಿರಂತ ನಾನು ನಿಮ್ ಜಗ್ಗಿ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟವನ್ನ ಕಟ್ಟಿ ಹಾಕೋದಕ್ಕಿಂತ ರಾಜಕಾರಣಿಗಳು ವೋಟ್ ರಾಜಕೀಯಕ್ಕೆ ಬಳಸಿಕೊಂಡಿದ್ದೇ ಹೆಚ್ಚು. ಹೋಗ್ಲಿ, ಈ ರಾಜಕಾರಣಿಗಳಾದ್ರೂ ಕನ್ನಡ ರಾಜ್ಯೋತ್ಸವವನ್ನ, ಕನ್ನಡದ ಹಿರಿಮೆಯನ್ನ ಎತ್ತಿ ಹಿಡಿತಾರಾ ಅಂದ್ರೆ ಅದೂ ಇಲ್ಲ. ಮಂತ್ರಿಗಳಿಗೆ ನೆಟ್ಟಗೆ ಕನ್ನಡಕ್ಕಾಗಿ ಸೇವೆ ಸಲ್ಲಿಸಿದವರ ಹೆಸರು ಹೇಳೋಕೆ ಬರಲ್ಲ. ಜ್ಞಾನಪೀಠ ಪ್ರಶಸ್ತಿಗಳಾದಂತ ಕುವೆಂಪುರಾಗಿರ್ಬೋದು, ಬೇಂದ್ರೆ ಆಗಿರ್ಬೋದು, ಅದೇ ರೀತಿ ಕಾರಂತರಾಗಿರ್ಬೋದು, ಮಸ್ತ್ರಿ ಆಗಿರ್ಬೋದು, ಗೋಕಾಕ್. ಹಳೆಗನ್ನಡ ಕವಿಗಳಾದ ಪಂಪ, ರನ್ನ, ಜನ್ನ, ಪೊನ್ನ, ಕುಮಾರಸ್ವಾಮಿ ಮುಂತಾದ ಕವಿ ಪುಂಗವರು. ಕೇಳಿದ್ರಲ್ಲ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಹೆಸರು ಹೇಳೋಕೆ ಶ್ರೀರಾಮುಲು ಅವರಿಗೆ ಕಷ್ಟ. ಕುಮಾರವ್ಯಾಸ ಹೆಸರು ಬದಲು ಕುಮಾರಸ್ವಾಮಿ ಅನ್ನೋ ಮಂತ್ರಿಗಳ ಕಥೆ ಇದಾದ್ರೆ, ಇಲ್ಲಿ ನೋಡಿ, ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿಗಳು ಹೇಗೆ ಕನ್ನಡದಲ್ಲಿ ಟ್ವೀಟ್ ಮಾಡಿ ಕನ್ನಡಿಗರಿಗೆ ಶುಭಾಶಯ ಕೋರಿದ್ದಾರೆ ಅಂತ.
65ನೇ ಕನ್ನಡ ರಾಜ್ಯೋತ್ಸವವನ್ನ ಸರ್ಕಾರ ಇವತ್ತು ಅದ್ಧೂರಿಯಾಗಿ ಆಚರಿಸಿದೆ. ಇವತ್ತಿನಿಂದ ಕನ್ನಡ ಕಾಯಕ ವರ್ಷ ಆಚರಣೆ ಅಂತ ಮುಖ್ಯಮಂತ್ರಿಗಳು ಭಾಷಣ ಮಾಡಿದ್ದಾರೆ. ಆದರೂ ಕನ್ನಡ ರಾಜ್ಯೋತ್ಸವದ ದಿನ ಕರಾಳ ದಿನ ಆಚರಿಸೋರ ಮೇಲೆ ಕ್ರಮ ತಗೊಳ್ಳೋ ತಾಕತ್ತು ತೋರಿಸ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜರಾಜೇಶ್ವರಿ ನಗರ ಮತ್ತು ಶಿರಾ ಕ್ಷೇತ್ರದ ಚುನಾವಣೆ ಬಯಸದೇ ಬಂದ ಚುನಾವಣೆ. ಅಭ್ಯರ್ಥಿಗಳ ಜೊತೆ 3 ಪಕ್ಷದ ಅಗ್ರ ನಾಯಕರಿಗೆ 2 ಕ್ಷೇತ್ರ ಗೆಲ್ಲಲೇಬೇಕಾದ ಅನಿವಾರ್ಯತೆ. ಹಿಂಗಾಗೇನೆ 3 ಪಕ್ಷದ ದಿಗ್ಗಜರು ನಿದ್ದೆ ಬಿಟ್ಟು ಪ್ರಚಾರ ಮಾಡ್ತಿದ್ದಾರೆ. 3 ಪಕ್ಷಗಳ ಸ್ಟ್ರಾಟಜಿಯ ಕಂಪ್ಲೀಟ್ ಸ್ಟೋರಿ ಎಲ್ಲದೆ ನೋಡಿ. ರಾಜರಾಜೇಶ್ವರಿ ನಗರದಲ್ಲಿ ಅಬ್ಬಬ್ಬಾ ಬಿಜೆಪಿಯಿಂದ ಏನ್ ಪ್ರಚಾರ. ಬಿಜೆಪಿಗಿಂತ ಕಮ್ಮಿ ಇಲ್ಲ ಅಂತ ಕಾಂಗ್ರೆಸ್ನಿಂದಲೂ ಭರ್ಜರಿ ಪ್ರಚಾರ. ಎರಡೂ ಪಕ್ಷಗಳಿಗಿಂತ ನಾವೇನ್ ಕಮ್ಮಿ ಇಲ್ಲ ಅಂತ ಜೆಡಿಎಸ್ನಿಂದಲೂ ಅದ್ದೂರಿ ಮತಬೇಟೆ. ಶಿರಾ ಕ್ಷೇತ್ರದಲ್ಲೂ ಅಷ್ಟೇ, ಎಲ್ ನೋಡಿದ್ರು ಜನ, ಎಲ್ ನೋಡಿದ್ರು 3 ಪಕ್ಷದ ನಾಯಕರ ಮತಬೇಟೆ ಜೋರಾಗಿತ್ತು. ಎಲ್ಲದಕ್ಕೂ ಇವತ್ತು ಅಧಿಕೃತವಾಗಿ ತೆರೆ ಬಿದ್ದಿದೆ. 3 ಪಕ್ಷದ ಬಹಿರಂಗ ಪ್ರಚಾರ ಸಂಜೆಗೆ ಅಂತ್ಯ ಆಗಿದ್ದು, ನಾಳೆ ಒಂದು ದಿನ ಮನೆ ಮನೆ ಮತಬೇಟೆಗೆ ಅವಕಾಶ ಇದೆ. ಹೀಗಾಗಿ ಕೊನೆ ಕ್ಷಣದಲ್ಲಿ 3 ಪಕ್ಷದ ನಾಯಕರು ಹಠಕ್ಕೆ ಬಿದ್ದು ಮತದಾರರನ್ನ ಒಲಿಸಿಕೊಳ್ಳಲು ಸರ್ಕಸ್ ಮಾಡಿದ್ರು. ಅಂದ್ಹಾಗೆ ಬಯಸದೆ ಬಂದ ಈ ಬೈ ಎಲೆಕ್ಷನ್ ಯಾರಿಗೆ ಮುಖ್ಯ? ಮತದಾರರಿಗೋ ಅಭ್ಯರ್ಥಿಗೋ 3 ಪಕ್ಷದ ನಾಯಕರಿಗೋ? ಯಾರಿಗೆ ಅಂತ ನೋಡೋದಾದ್ರೆ 3 ಪಕ್ಷದ ನಾಯಕರಿಗೆ ಇಂಪಾರ್ಟೆಂಟ್. ಬಿಜೆಪಿ ಒಳಗೆ ಬಿಎಸ್ವೈ ವಿರೋಧಿ ಬಣ ಕೆಲಸ ಮಾಡ್ತಾ ಇದೆ ಅನ್ನೋದು ಆಗಾಗ ಬಹಿರಂಗ ಆಗ್ತಾನೆ ಇದೆ. ಈಗ ಬೈ ಎಲೆಕ್ಷನ್ ಆದ್ಮೇಲೆ ಸಿಎಂ ಕುರ್ಚಿ ಇರಲ್ಲ ಅಂತ ಯತ್ನಾಳ್, ಸಿದ್ದರಾಮಯ್ಯ ಸೇರಿ ಹಲವರು ಹೇಳಿಕೆ ಕೊಡ್ತಿದ್ದಾರೆ. ಇದರ ಜೊತೆಗೆ ಸರ್ಕಾರ ರಚನೆಗೆ ಕಾರಣರಾದವರ ಋಣ ತೀರಿಸಬೇಕಾದ ಅನಿವಾರ್ಯತೆ ಇದೆ. ವರ್ಚಸ್ಸು, ಋಣ, ನಾಯಕತ್ವ ಸಾಬೀತುಪಡಿಸಲೇಬೇಕಾಗಿರೋದ್ರಿಂದ 2 ಕ್ಷೇತ್ರದ ಗೆಲುವು ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಅನಿವಾರ್ಯ. ವಿಜಯೇಂದ್ರ ಸರ್ಕಾರದಲ್ಲಿ ಸದ್ಯಕ್ಕೆ ಸೂಪರ್ ಸಿಎಂ ಅಂತ ಕರೆಸಿಕೊಳ್ತಿದ್ದಾರೆ. ಪಕ್ಷದಲ್ಲಿ ಬಿಜೆಪಿ ಉತ್ತರಾಧಿಕಾರಿ ಎಂಬ ಮಾತುಗಳು ಹರಿದಾಡ್ತಾ ಇದೆ. ಈ 2 ಕ್ಷೇತ್ರ ಗೆದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಭದ್ರಕೋಟೆಗಳನ್ನ 2ನೇ ಸಲ ಕೆಡವಿದ್ದ ಕೀರ್ತಿ ಸಿಗುತ್ತೆ. ಆಗ ದಕ್ಷಿಣ ಭಾರತದಲ್ಲಿ ದೆಹಲಿ ಮಟ್ಟದಲ್ಲಿ ವಿಜಯೇಂದ್ರ ಇನ್ನಷ್ಟು ಪ್ರಬಲರಾಗ್ತಾರೆ. ಇದರಿಂದ ಭವಿಷ್ಯದ ರಾಜಕೀಯದ ಕುರ್ಚಿ ಕನಸಿಗೂ ವರದಾನ ಆಗಬಹುದು. ಇದನ್ನೆಲ್ಲ ಪ್ಲಾನ್ ಹಾಕೊಂಡೇ 2 ಕ್ಷೇತ್ರದ ಗೆಲುವಿಗಾಗಿ ವಿಜಯೇಂದ್ರ ಸರ್ಕಸ್ ಮಾಡ್ತಿದ್ದಾರೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರರನ್ನ ಬಿಟ್ರೆ ಆರ್ ಅಶೋಕ್ ಸೇರಿ ಹಲವಾರು ಮಂತ್ರಿಗಳಿಗೂ ಪಕ್ಷದಲ್ಲಿ ಪ್ರಬಲ ನಾಯಕರಾಗಲೇಬೇಕೆಂಬ ಹಠ ಇದೆ. ಹೀಗಾಗಿ ಅಶೋಕ್, ಬೊಮ್ಮಾಯಿ ಸೇರಿ ಬಹುತೇಕರು ಅಖಾಡದಲ್ಲಿ ಮಿಂಚುತ್ತಿದ್ದಾರೆ. ಬಿಜೆಪಿ ಕಥೆ ಇದಾದ್ರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಬ್ರದರ್ಸ್ಗೂ ಈ 2 ಕ್ಷೇತ್ರದ ಚುನಾವಣೆ ತುಂಬಾನೇ ಮುಖ್ಯ. ಅದಕ್ಕೆ ನಿದ್ದೆ ಬಿಟ್ಟು ಇಬ್ಬರು ನಾಯಕರು ಭರ್ಜರಿ ಪ್ರಚಾರ ಮಾಡ್ತಿರೋದು. ಯಾಕೆ ಮುಖ್ಯ ಅಂತ ನೋಡೋದಾದ್ರೆ, ಕೆಪಿಸಿಸಿ ಅಧ್ಯಕ್ಷರಾದ್ಮೇಲೆ ಡಿಕೆ ಶಿವಕುಮಾರ್ ಪಾಲಿಗೆ ಬಂದಿರೋ ಪ್ರಪ್ರಥಮ ಚುನಾವಣೆ ಇದು. ಸವಾಲಾಗಿರೋ ಈ ಬೈ ಎಲೆಕ್ಷನ್ ನಲ್ಲಿ 2 ಕ್ಷೇತ್ರ ಗೆದ್ರೆ ಭವಿಷ್ಯದಲ್ಲಿ ಡಿಕೆಶಿ ಮುಖ್ಯಮಂತ್ರಿ ಆಗ್ಬೇಕೆಂಬ ಕನಸು ಜೀವಂತವಾಗಿರುತ್ತೆ. ಕಾಲೆಳೆಯೋ ಸ್ವಪಕ್ಷದವರಿಗೂ ಉತ್ತರ ಕೊಟ್ಟ ತೃಪ್ತಿ ಸಿಗುತ್ತೆ. ದೆಹಲಿ ಮಟ್ಟದಲ್ಲೂ ಡಿಕೆ ಶಿವಕುಮಾರ್ ಪವರ್ ಹೆಚ್ಚಾಗ್ತಾ ಹೋಗುತ್ತೆ. ಇದೆಲ್ಲದರ ಜೊತೆಗೆ ಆರ್ಆರ್ ನಗರದಲ್ಲಿ ಸುರೇಶ್ ವರ್ಚಸ್ಸು, ಅಸ್ತಿತ್ವ, ನಾಯಕತ್ವ ಉಳಿಸ್ಕೊಂಡ ತೃಪ್ತಿ ಸಿಗುತ್ತೆ. ಡಿಕೆ ಶಿವಕುಮಾರ್ಗೆ ಆರ್ಆರ್ ನಗರ ಕ್ಷೇತ್ರ ಎಷ್ಟು ಮುಖ್ಯನೋ ಸಿದ್ದರಾಮಯ್ಯಗೆ ಶಿರಾ ಕ್ಷೇತ್ರದ ಗೆಲುವು ಕೂಡ ಅಷ್ಟೇ ಮುಖ್ಯ. 2 ಕ್ಷೇತ್ರಗಳನ್ನ ಗೆಲ್ಲಿಸಿದ್ರೆ ಜೆಡಿಎಸ್ ಭದ್ರಕೋಟೆ ಛಿದ್ರ ಮಾಡಿ ಸರ್ಕಾರ ಇದ್ರೂ ಕಾಂಗ್ರೆಸ್ ಕೋಟೆಯನ್ನ ಉಳಿಸ್ಕೊಂಡ್ರು ಎಂಬ ಕೀರ್ತಿ ಸಿಗತ್ತೆ. ಜೊತೆಗೆ ಸಿದ್ದರಾಮಯ್ಯರ ಮುಂದಿನ ಸಿಎಂ ಕನಸನ್ನ ಮತ್ತಷ್ಟು ಜೀವಂತವಾಗಿಸಬಹುದು. ಪಕ್ಷದಲ್ಲಿ ಡಿಕೆಶಿಯಷ್ಟೇ ಹಿಡಿತ ಸಾಧಿಸೋಕು ಅನುಕೂಲ ಆಗಲಿದ್ದು, ದೆಹಲಿ ಮಟ್ಟದಲ್ಲೂ ಪವರ್ ಲೀಡರ್ ಅಂತ ತೋರಿಸಿಕೊಳ್ಳಬಹುದು. ಶಿರಾದಲ್ಲಿ ಕಾಂಗ್ರೆಸ್ ಗೆದ್ದು ಆರ್ಆರ್ ನಗರದಲ್ಲಿ ಸೋತ್ರೆ ಡಿಕೆ ಬ್ರದರ್ಸ್ಗೆ ಹಿನ್ನಡೆ. ಶಿರಾದಲ್ಲಿ ಜಯಚಂದ್ರ ಸೋತ್ರೆ ಡಿಕೆಶಿ ಜೊತೆಗೆ ಸಿದ್ದರಾಮಯ್ಯಗೂ ಹಿನ್ನಡೆಯಾಗತ್ತೆ. ಹಿಂಗಾಗೇನೆ ಇಬ್ಬರಿಗೂ ಈ ಬೈ ಎಲೆಕ್ಷನ್ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಇನ್ನು ಜೆಡಿಎಸ್ ಪಾಲಿಗೂ ರಾಜರಾಜೇಶ್ವರಿ ನಗರ ಮತ್ತು ಶಿರಾ ಕ್ಷೇತ್ರ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಶಿರಾ ಜೆಡಿಎಸ್ ಭದ್ರಕೋಟೆ, ಸೋತ್ರೆ ಜೆಡಿಎಸ್ನ ಅಸ್ತಿತ್ವವೇ ಹೋಗುತ್ತೆ. ಭವಿಷ್ಯದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ದೂರವಾಗ್ತಾರೆ.
ಶಿರಾ ಗೆದ್ರೆ ಭದ್ರಕೋಟೆ ಉಳಿಸ್ಕೊಂಡ ತೃಪ್ತಿ ಇರುತ್ತೆ. ಆರ್ಆರ್ ನಗರ ಗೆದ್ರೆ ಪಕ್ಷದ ವರ್ಚಸ್ಸು ಹೆಚ್ಚಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮೈತ್ರಿ ಸರ್ಕಾರವನ್ನ ಮುರಿದ 2 ರಾಷ್ಟ್ರೀಯ ಪಕ್ಷಗಳಿಗೂ ಪಾಠ ಕಲಿಸಿದ ಸಂತೃಪ್ತಿ ಸಿಗುತ್ತೆ. ಬರೀ ನಾಯಕರಿಗಷ್ಟೇ ಅಲ್ಲ, 3 ಪಕ್ಷದ ಅಭ್ಯರ್ಥಿಗಳಿಗೂ ಈ ಬೈ ಎಲೆಕ್ಷನ್ ಗೆಲ್ಲಲೇಬೇಕು. ಕುಸುಮಾಗೆ ಭವಿಷ್ಯದ ಕನಸು ಜೀವಂತವಾಗಿರುತ್ತೆ. ಮುನಿರತ್ನಗೆ ವರ್ಚಸ್ಸು, ಮಂತ್ರಿಯಾಗುವ ಕನಸು ಈಡೇರಬಹುದು. ಕೃಷ್ಣಮೂರ್ತಿ ಗೆದ್ರಂತೂ ರಾಜಕೀಯ ಭವಿಷ್ಯವೇ ಬದಲಾಗಬಹುದು. ರಾಜಕೀಯ ನಾಯಕರು 3 ಪಕ್ಷಗಳ ಕಚ್ಚಾಟ, ಕಿರುಚಾಟ ಏನೇ ಇರಲಿ, ಜನ ಈ ಸಲ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕಾದ ಗುರುತರ ಹೊಣೆ ಹೊತ್ತಿದ್ದಾರೆ. ಹಣ, ಹೆಂಡ, ಆಮಿಷಗಳನ್ನ ಬಿಟ್ಟು ತಮ್ಮ ಹಕ್ಕನ್ನ ಮಾರ್ಕೊಳ್ಳದೆ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಾರೆ ಎಂಬ ಆಶಾಭಾವನೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೈ ಎಲೆಕ್ಷನ್ ಕ್ಯಾಂಪೇನ್ನ ಕೊನೆ ದಿನ ಬರೀ ಮಾತಿನ ಫೈಟ್. ಹಸು, ಕರು, ನಾಯಿ, ನರಿ ಎಲ್ಲ ಬಂದ್ ಹೋದ್ವು. ರಾಜಕಾರಣಿಗಳ ಕಚ್ಚಾಟ ಎಲ್ಲವನ್ನ ಮೀರಿಸ್ತಾ ಇತ್ತು. ಮಾತಿಗೆ ಮಾತು, ಏಟಿಗೆ ಎದುರೇಟು. ಎಲ್ಲಾ ಪಕ್ಷಗಳಲ್ಲೂ ಮಾತಿನ ಜಿದ್ದು. ಚುನಾವಣಾ ಕಣ ಅಂದಮೇಲೆ ಅಲ್ಲಿ ನಾಯಕರ ಕಚ್ಚಾಟಗಳಿಗೇನೂ ಕೊರತೆ ಇರೋದಿಲ್ಲ. ಶಿರಾ ಆರ್ಆರ್ ನಗರದಲ್ಲೂ ಇದೇ ಆಗಿದ್ದು ನೋಡಿ. ಈ ಕಾಂಗ್ರೆಸ್ ಪಾಡೆ ನಾಯಿ ಪಾಡ ಬಿಟ್ಟಿದೆ. ಅವ್ರು ಯಾವ ನಾಯಿ ಆಗಿದಾರಪ್ಪ? ಮೊನ್ನೆ ಸಿದ್ದರಾಮಯ್ಯ ಬಿಜೆಪಿ ಸೇರಿರೋ ಶಾಸಕರ ಸ್ಥಿತಿ ಬಗ್ಗೆ ಟೀಕೆ ಮಾಡಿದ್ರು. ಬಿಜೆಪಿ ಸೇರಿರೋ ಶಾಸಕರದ್ದು ನಾಯಿ ಪಾಡಾಗುತ್ತೆ ನೋಡಿ ಅಂದಿದ್ರು. ಅದಕ್ಕೆ ಬಿಜೆಪಿ ನಾಯಕರ ಟಾಂಗ್ ಹೀಗಿತ್ತು. ದಿನನಿತ್ಯ ಪತ್ರಿಕೆಯಲ್ಲಿ ಸುದ್ದಿಯಲ್ಲಿರಬೇಕು, ಇಲ್ಲದ್ರೆ ಕಾಂಗ್ರೆಸ್ನಲ್ಲಿ ತಾನು ತನ್ನ ಪಾಡು ನಾಯಿ ಪಾಡಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೇಳಿಕೆ ಕೊಡ್ತಾರೆ. ಈ ಕಾಂಗ್ರೆಸ್ ಪಾಡೆ ನಾಯಿ ಪಾಡ ಬಿಟ್ಟಿದೆಲ್ಲ. ಯಾಕೆ ಅವ್ರನ್ನ 15 ಜನ ಕಾಂಗ್ರೆಸ್ಸನ್ನು ಬಿಟ್ಟು ಹೋದ್ರು? ಈಗ ಇನ್ನೂ ಒಂದು 5-6 ಜನ ಬಿಡೋಕ್ಕೆ ತಯಾರಾಗಿದ್ದಾರಲ್ಲ. ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ದಿವಾಳಿ, ಮುಂದೆ ದಿವಾಳಿ ಆಗೋತತೆ. ಯಾರು ಆ ಪಾರ್ಟಿಯಲ್ಲೇ ಉಳಿಯಲ್ಲ, ಆ ಸ್ಥಿತಿಗೆ ಬರ್ತದೆ. ಅವ್ರು ಯಾವ ನಾಯಿ ಆಗಿದಾರಪ್ಪ? ಸಿದ್ದರಾಮಯ್ಯ ಮೈಸೂರು ಚಾಮುಂಡೇಶ್ವರಿ ಸೋತು ಯಾವ ನಾಯಿ ಆಗಿದ್ದಾರೆ ಅವರು? ಸ್ವಲ್ಪ ಅವ್ರು ಏನಾಗಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನಾಗಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳದೆ ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡಬೇಕು? ಆರ್ಆರ್ ನಗರದಲ್ಲಿ ನಟ ದರ್ಶನ್ ಕ್ಯಾಂಪೇನ್ ಮಾಡಿದ್ರು. ದರ್ಶನ್ ಪ್ರಚಾರ ಮಾಡಿದ್ದ ಬಗ್ಗೆಯೂ ನಾಯಕರದ್ದು ಕಚ್ಚಾಟ. ಅವ್ರು ಯಾರು ಕರೀತಾರೆ ಅವ್ರು ಹೋಗ್ತಾರೆ, ನಾನು ಕರೆದ್ರು ನನಗೂ ಬರ್ತಾರೆ ಅವರು. ತಾವು ಹೇಳಿದಿರ ಕರೆದ್ರೆ ಓಡ್ ಬರ್ತಾನೆ ಅಂತ, ದಯವಿಟ್ಟು ಕರೀರಿ. ದರ್ಶನ್ ಏನು ಹಸು ಕರು ಏನಲ್ಲ, ಇವರೇನು ಹಸು ಅಲ್ಲ, ಅವ್ರು ಕರು ಅಲ್ಲ. ಕರೆದ ತಕ್ಷಣ ಓಡ್ ಬಂದ್ಬಿಡಕ್ಕೆ. ಆರ್ಆರ್ ನಗರ ಅಖಾಡದಲ್ಲಿ ಮಾತಿನ ಯುದ್ಧ ಜೋರಾಗಿತ್ತು. ಕಣ್ಣೀರಿನ ಸಿನಿಮಾ ಕಥೆ ಹೇಳಿದ್ರು ಕುರುಕ್ಷೇತ್ರ ಪ್ರೊಡ್ಯೂಸರ್. ನಾನು ಒಬ್ಬ ನಿರ್ಮಾಪಕ. ರಕ್ತ ಕಣ್ಣೀರಲ್ಲಿ ಒಂದು ಹಾಡಿದೆ, ಕಣ್ಣೀರಿರೋದು ರಕ್ತ ಕಣ್ಣೀರಿದು. ಆ ಕಣ್ಣೀರ ಧಾರೆ ಬರುವಂಥದ್ದು ಜಾಸ್ತಿ ಇದೆ. ಬಹುಶಃ ಇನ್ನೊಂದು 5 ಗಂಟೆ ಒಳಗೆ ಬರ್ಬೋದು, ಸಾಯಂಕಾಲ 5 ಗಂಟೆ ಒಳಗೆ ನೋಡೋಣ. ನಾನು ಕಾಯ್ತಾ ಇದ್ದೀನಿ ಆ ಸಿನಿಮಾಗೋಸ್ಕರ. ವಿರೋಧ ಪಕ್ಷಗಳ ಹೇಳಿಕೆಗಳನ್ನ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ದೆ, ಕಮ್ಮಿ ಸಮಯ ಇರೋದ್ರಿಂದ ಹೆಚ್ಚು ಮನಗಳನ್ನು ತಲುಪುವಂಥ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಅವರ ಹೇಳಿಕೆಗಳು ಏನೇ ಇರಬಹುದು, ನಾನು ನನ್ನ ಧ್ಯೇಯ, ನನ್ನ ಗುರಿ ಏನಿದೆ ಅದ್ರ ಬಗ್ಗೆ ಮಾತ್ರ ಗಮನ ಕೊಟ್ಟು ಮುಂದುವರಿತಾ ಇದ್ದೀನಿ. ತಿರುಕನ ಕನಸು ಕಾಣೋ ವಿಚಾರದಲ್ಲೂ ನಾಯಕರದ್ದು ಮಾತಿನ ಯುದ್ಧ. ನಾನು ಮುಖ್ಯಮಂತ್ರಿ ಅಂತ ಒಬ್ಬ ಜಮೀರ್ ಅಂತವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತಾರೆ. ಇನ್ನೊಬ್ರು ಯಾರು ನಾರಾಯಣ ಸ್ವಾಮಿ ಅನ್ನೋರು ಡಿಕೆ ಆಗ್ಬೇಕು ಅಂತ ಹೇಳ್ತಾರೆ. ಇವ್ರದೆಲ್ಲ ಒಂಥರ ತಿರುಕನ ಕನಸು. ತಿರುಕನ ಕನಸೇ ನಾವು ಕಾಣೋದು. ತಿರುಕಂಗಾರು ಒಂದು ಕನಸು ಬಂದಿದೆಯಲ್ಲ, ನಾವು ತಿರುಕ್ರೆ ನಾವು ಭಿಕ್ಷೆ ಬಿಡ್ತಾ ಇದೀವಿ. ತಿರುಕ ಕನಸು ಕಾಣಬಾರ್ದಾ? ನಾವೆಲ್ಲ ತಿರುಕನ ಪ್ರತೀಕ. ನಾವೆಲ್ಲ ಈ ಎಲ್ಲ ಜಗಳಗಳು ನಡೆಯುವಾಗಲೇ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ಮಾಡಿದ್ರು. ಬಿಜೆಪಿ ಸರ್ಕಾರ, ಪೊಲೀಸರು, ಚುನಾವಣಾ ಆಯೋಗವೇ ಅವರ ಟಾರ್ಗೆಟ್ ಆಗಿತ್ತು. ನಾಳೆ ಬೆಳಗ್ಗೆ ನೀವು ವೋಟ್ ಹಾಕಲಿಲ್ಲ ಅಂದ್ರೆ ನಾನು ಇನ್ನೊಂದು 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ಮತದಾರರಿಂದ ದೂರ ಇಡ್ತಕ್ಕಂತ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಇದು ಚುನಾವಣಾ ಆಯೋಗಕ್ಕೆ ಗಮನಕ್ಕೆ ಬಂದಿಲ್ವಾ? ನಾವು ಗಮನಕ್ಕೆ ಕೊಟ್ಟರು ಕೂಡ ಇದ್ರ ಬಗ್ಗೆ ಎಚ್ಚರಿಕೆ ಕೊಡ್ತಕ್ಕಂತ ಕೆಲಸವನ್ನ ಇವತ್ತು ಮಾಡ್ತಾ ಇಲ್ಲ. ಅದು ಗೊತ್ತಿದ್ರು ಕೂಡ ಇವತ್ತಿನವರೆಗೂ ಕೂಡ ಕ್ರಮ ತೆಗೆದುಕೊಳ್ತಕ್ಕಂತ ಪ್ರಯತ್ನ ಕೂಡ ಇವತ್ತು ಅವರು ಮಾಡ್ತಾ ಇಲ್ಲ. ಎಲ್ಲರ ಮನೆಗೂ ಕೂಡ ಇಬ್ಬಿಬ್ರು ಸೆಂಟ್ರಿ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ಈ ಎಲ್ಲ ಆರೋಪಗಳಿಗೆ ಬಿಜೆಪಿ ಟೀಮ್ ಸಖತ್ ಟಾಂಗ್ ಕೊಟ್ಟಿತ್ತು. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಫಸ್ಟ್ ಎಂಡ ಹಂಚಿದವರು ಕಾಂಗ್ರೆಸ್ ಅವರು, ಫಸ್ಟ್ ಹಣ ಹಂಚಿದವರು ಕಾಂಗ್ರೆಸ್ ಅವರು. ಚುನಾವಣಾ ವ್ಯವಸ್ಥೆ ಇವತ್ತೇನಾದ್ರೂ ಹಾಳಾಗಿದ್ರೆ ಅದಕ್ಕೆ ಮೂಲ ಪುರುಷರು ಕಾಂಗ್ರೆಸ್ ಅವರು. ಅದಕ್ಕೆ ಈಗಲೇ ಪಿಟಿಕೆ ಹಾಕ್ಬಿಟ್ಟವ್ರು. ಸಹೋದರರಿಬ್ಬರು ಕೂಡ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಆದರೆ ರಾಜರಾಜೇಶ್ವರಿ ನಗರ 100ಕ್ಕೆ 100 ಜಾತ್ಯತೀತವಾಗಿ ಆಲೋಚನೆ ಮಾಡ್ತಾರೆ. ಅಭಿವೃದ್ಧಿ ಒಂದೇ ಅವರ ಚಿಂತನೆಯಲ್ಲಿರುತ್ತೆ.
100% ಮುಂದ್ರತ್ನವರು 35ರಿಂದ 40 ಸಾವಿರ ಅಂತರದಲ್ಲಿ ಗೆಲ್ತಾರೆ. ಏನೋ ಶಿರಾದಲ್ಲೂ ಮಾತಿನದ್ದೇ ಭರಾಟೆ. ಬಿಎಸ್ವೈ ಮಗ ವಿಜಯೇಂದ್ರ ಹಾಗೂ ಕುಮಾರಸ್ವಾಮಿ ನಡುವೆಯೇ ಇಲ್ಲಿ ಟಾಕ್ ಫೈಟ್. 100 ಜನ ನೀವು ಯುವಕರನ್ನ ಮಾತಾಡ್ಸಿದ್ರೆ 80-90 ಯುವಕರು ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮಾತಾಡ್ತಾರೆ. ಭಾರತೀಯ ಜನತಾ ಪಾರ್ಟಿಯ ಪರವಾದಂತ ಒಂದು ಅಲೆ ಈ ಕ್ಷೇತ್ರದಲ್ಲಿ ಎದ್ದರ್ತಕ್ಕಂಥದ್ದು. 20,000ಕ್ಕೂ ಹೆಚ್ಚು ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜೇಶ್ ಗೌಡ್ರ ಅಭ್ಯರ್ಥಿ ಜಯಬೇರಿಯನ್ನ ಬಾರಿಸ್ತಾರೆ. ಅವ್ರ ಡ್ರಾಮಾ ನಡೀತದೋ ನಮ್ಮ ಡ್ರಾಮಾ ನಡೀತದೋ ನೋಡೋಣ. ಈಗಾಗಲೇ ಅವ್ರ ಡ್ರಾಮಾ ಹಳಸಲಾಗಿದೆ. ಹಣದ ಮುಖಾಂತರ ಅವ್ರ ಆಟ. ವಿಜೇಂದ್ರ ಅವ್ರ ಆಟ ನಡೀತಿರೋದು ಹಣದ ಮುಖಾಂತರ. ಏನು ವಿಜೇಂದ್ರ ಏನು ದೊಡ್ಡ ಸಾಧನೆ ಮಾಡಿದ್ದಾರೆ. ಈ ಮಧ್ಯೆ ಶಿರಾದಲ್ಲಿ ಕೊನೆ ಕ್ಷಣದ ಮನವೊಲಿಕೆ ಮನಕಲುಕುವಂತಿತ್ತು. ಮೊನ್ನೆ ಲೋಕಸಭೆ ಚುನಾವಣೆ ವೇಳೆ ಸುಮಲತಾ ಮಾಡಿದ ಭಾವನಾತ್ಮಕ ಮತಭಿಕ್ಷೆ ಇಲ್ಲೂ ಕಂಡುಬಂತು. ಕೊನೆ ರ್ಯಾಲಿ ವೇಳೆ ಅಮ್ಮಾಜಮ್ಮ ಸೆರಗೊಡ್ಡಿ ಮತಭಿಕ್ಷೆ ಕೇಳಿದ್ರು. ಇದಾದ ಸ್ವಲ್ಪ ಹೊತ್ತಿಗೆ ವೇದಿಕೆಯಲ್ಲೇ ಸುಸ್ತಾಗಿ ಕುಸಿದು ಬಿದ್ರು ಅಮ್ಮಾಜಮ್ಮ. ಅಮ್ಮನ ಸ್ಥಿತಿ ಕಂಡು ಕಣ್ಣೀರಿಟ್ಟರು ಮಗ. ಇಬ್ಬರನ್ನು ಸಮಾಧಾನ ಮಾಡಿ ಆಸ್ಪತ್ರೆಗೆ ಕಳುಹಿಸಿಕೊಟ್ಟರು ಕುಮಾರಸ್ವಾಮಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪ್ರತಿಯೊಂದು ಕ್ಷೇತ್ರದಲ್ಲೂ ಏನೇನು ಆಗ್ತಾ ಇದೆ ಅದರ ಸಂಪೂರ್ಣ ಮಾಹಿತಿ ನಿಮಗೆ ಸಿಗಬೇಕಾಗಿದ್ದಲ್ಲಿ ನೀವು ನಮ್ಮ ನ್ಯೂಸ್ 18 ಕನ್ನಡ ವೆಬ್ಸೈಟ್ಗೆ ಲಾಗಿನ್ ಆಗಬಹುದು. news18kannada.comಗೆ ಲಾಗಿನ್ ಆದರೆ ಎಲ್ಲ ಮಾಹಿತಿಗಳು ಕ್ಷಣ ಮಾತ್ರದಲ್ಲಿ ನಿಮಗೆ ಸಿಗುತ್ತೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಬೆಂಗಳೂರಲ್ಲಿ ಡಿಜೆ ಹಳ್ಳಿ, ಕೆಜಿ ಹಳ್ಳಿ, ದಳ್ಳೂರಿ ಕೇಸ್ ಯಾರಿಗೆ ಗೊತ್ತಿಲ್ಲ. ಊರೂರನ್ನೇ ಹೊತ್ತಿ ಉರಿಸಿದ್ರು, ಅಮಾಯಕರ ಜೀವ ತೆಗೆದ್ರು, ಇಡೀ ಬೆಂಗಳೂರಿನ ಮಾನವನ್ನೇ 3 ಕಾಸಿಗೆ ಹರಾಜು ಹಾಕಿದ್ರು. ತನಿಖೆ ಮಾಡಿದ ಮೇಲೆ ಗೊತ್ತಾಗಿದ್ದು ದಳ್ಳೂರಿ ಹಿಂದೆ ಕುರ್ಚಿ ರಾಜಕೀಯ ಇದೆ. ಶಾಸಕ ಅಖಂಡ ಶ್ರೀನಿವಾಸ ಅವರನ್ನ ಹತ್ತಿಕ್ಕಲು ಮಾಜಿ ಮೇಯರ್ ಸಂಪತ್ ರಾಜ್ ಗಲಭೆ ಮಾಡಿಸಿದ್ದು ಅನ್ನೋ ಆರೋಪನೂ ಇದೆ. ಈಗ ನೋಡಿದ್ರೆ ಆರೋಪ ಹೊತ್ತಿರೋ ಸಂಪತ್ ರಾಜ್ ಊರು ಬಿಟ್ಟು ಪರಾರಿಯಾಗಿದ್ದಾರೆ. ಖಾಕಿ ಕಣ್ತಪ್ಪಿಸಿ ಸಂಪತ್ ರಾಜ್ ಎಲ್ಲಿಗೆ ಪರಾರಿಯಾಗಿದ್ದಾರೆ ಅಂತ ಸಿಸಿಬಿ ಪೊಲೀಸರು ಈಗ ತಲೆ ಕೆಡಿಸಿಕೊಂಡಿದ್ದಾರೆ. ಆದ್ರೆ ಸಂಪತ್ ರಾಜ್ ಕೈಗೆ ಸಿಕ್ಕಾಗ್ಬಿಟ್ಟು ಈಗ ಸಿಸಿಬಿ ಪೊಲೀಸರು ಹುಡುಕಾಡ್ತಿರೋದನ್ನ ನೋಡಿದ್ರೆ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸುತ್ತೆ. ಆಗಸ್ಟ್ 11, 2020 ಡಿಜೆ ಹಳ್ಳಿ, ಕೆಜಿ ಹಳ್ಳಿಯಲ್ಲಿ ಪ್ರತಿಭಟನೆ ನಡೆಯುತ್ತೆ. ಶಾಸಕರ ಮನೆಗೆ ಬೆಂಕಿ ಹಚ್ಚುತ್ತಾರೆ. ಆಗಸ್ಟ್ 16, 2020 ಶಾಸಕ ಅಖಂಡ ಶ್ರೀನಿವಾಸ ಸಂಪತ್ ರಾಜ್ ಮೇಲೆ ದೂರು ಕೊಡ್ತಾರೆ. ಆಗಸ್ಟ್ 18, 2020 ಸಂಪತ್ ರಾಜ್ ಜಾಕೀರ್ ಹುಸೇನ್ಗೆ ನೋಟಿಸ್ ಕೊಟ್ಟು ಸಿಸಿಬಿ ಪೊಲೀಸರು ವಿಚಾರಣೆಗೆ ಕರೀತಾರೆ. ಮರುದಿನ ವಿಚಾರಣೆ ಮಾಡಿದ ಮೇಲೆ ಸಿಸಿಬಿ ಪೊಲೀಸರು ಇಬ್ಬರ ಮೊಬೈಲ್ ಸೀಸ್ ಮಾಡ್ತಾರೆ. ಸೆಪ್ಟೆಂಬರ್ 14, 2020 ಕಾಂಗ್ರೆಸ್ ಮಾಜಿ ಮೇಯರ್ ಕೊರೋನಾ ಬಂದಿದೆ ಅಂತ ಸಂಪತ್ ರಾಜ್ ಆಸ್ಪತ್ರೆಗೆ ಸೇರ್ತಾರೆ. ಸೆಪ್ಟೆಂಬರ್ 17, 2020 ಸಿಸಿಬಿಯಿಂದ ಸಂಪತ್ ರಾಜ್ಗೆ ಮತ್ತೆ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಡುತ್ತೆ. ಆದ್ರೆ ಬರಲ್ಲ. ಅಕ್ಟೋಬರ್ 7 ಸಂಪತ್ ರಾಜ್ ಡಿಸ್ಚಾರ್ಜ್ ಮಾಹಿತಿ ಕೇಳಿ ಆಸ್ಪತ್ರೆಗೆ ನೋಟಿಸ್ ಕೊಡ್ತಾರೆ. ಆಮೇಲೆ ಅಕ್ಟೋಬರ್ 14 ಸಂಪತ್ ರಾಜ್ ಡಿಸ್ಚಾರ್ಜ್, ಆಸ್ಪತ್ರೆಯಿಂದ ಎಸ್ಕೇಪ್ ಆಗಿರೋ ಬಗ್ಗೆ ಮಾಹಿತಿ ಸಿಗುತ್ತೆ. ಆಮೇಲೆ ಅಕ್ಟೋಬರ್ 17 ಸಂಪತ್ ರಾಜ್ ಬಗ್ಗೆ ಮಾಹಿತಿ ಕಲೆ ಹಾಕಲು ಸಿಸಿಬಿ ಪೊಲೀಸರು ಆಸ್ಪತ್ರೆಗೆ ಬರ್ತಾರೆ. ಆಗ್ಲೇ ಗೊತ್ತಾಗಿದ್ದು ಸಂಪತ್ ರಾಜ್ 1 ತಿಂಗಳಲ್ಲಿ 4 ಬಾರಿ ಅಡ್ಮಿಟ್ ಆಗಿ 4 ಬಾರಿ ಡಿಸ್ಚಾರ್ಜ್ ಆಗಿದ್ರು ಅಂತ. ಅಕ್ಟೋಬರ್ 19 ಬಂಧನ ಭೀತಿಯಿಂದ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ತಾರೆ. ಆದರೆ ಸಂಪತ್ ರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ಮುಂದೂಡಿಕೆ ಆಗುತ್ತೆ. ಅಕ್ಟೋಬರ್ 20 ಸಂಪತ್ ರಾಜ್ ಬಂಧನಕ್ಕಾಗಿ ಸಿಸಿಬಿಯಿಂದ ನಿರಂತರ ಶೋಧ ಶುರುವಾಗುತ್ತೆ. ನವೆಂಬರ್ 1 ಅಂದ್ರೆ ಇವತ್ತು ಸಂಪತ್ ರಾಜ್ ಮನೆಗೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ. ಸಂಪತ್ ರಾಜ್ ಎಲ್ಲಿ? ಸಿಸಿಬಿ ಏನ್ ಮಾಡ್ತಿದೆ? ಮಾಜಿ ಕಾರ್ಪೊರೇಟರ್ ಜಾಕೀರ್ ಎಲ್ಲಿ? ಮಾಜಿ ಮೇಯರ್ ಸಂಪತ್ ರಾಜ್ ಮನೆಗೆ ಬೀಗ ಹಾಕೊಂಡು ಕುಟುಂಬ ಸಮೇತ ನಾಪತ್ತೆಯಾಗಿದ್ದಾರೆ. ಡಿಜೆ ಹಳ್ಳಿ, ಕೆಜಿ ಹಳ್ಳಿ, ಗಲ್ಲಿಗಳಲ್ಲಿ ಸಿಸಿಬಿ ಪೊಲೀಸರು ಟೀಮ್ ರಚನೆ ಮಾಡಿ ಹುಡುಕಾಡ್ತಿದ್ದಾರೆ. ಸ್ನೇಹಿತರು, ಸಂಬಂಧಿಕರ ಮನೆಗಳಲ್ಲಿ ಹುಡುಕಾಟ ನಡೆಸಲಾಗ್ತಿದೆ. ಮೊಬೈಲ್ಗಳೆಲ್ಲ ಸ್ವಿಚ್ ಆಫ್ ಆಗಿದೆ. ಸಂಪತ್ ರಾಜ್ ಆಪ್ತರ ಫೋನ್ಗಳು ನಾಟ್ ರೀಚಬಲ್ ಆಗಿದೆ. ಇನ್ನೊಂದು ಕಡೆ ಮಾಜಿ ಕಾರ್ಪೊರೇಟರ್ ಜಾಕೀರ್ ಕೂಡ ಎಸ್ಕೇಪ್ ಆಗಿದ್ದಾರೆ. ಹೊಸ ಸಿಮ್ ಕಾರ್ಡ್ ಬಳಕೆ ಶಂಕೆ. ಆರೋಪಿ ಸಂಪತ್ ರಾಜ್ ಹಳೆ ಫೋನ್ ನಂಬರ್ ಸ್ವಿಚ್ ಆಫ್ ಆಗಿದೆ. ಹೊಸ ಸಿಮ್ ಕಾರ್ಡ್ ಬಳಸ್ತಿರೋ ಶಂಕೆ ಇದೆ. ಮೂಲಗಳ ಪ್ರಕಾರ ಬೆಂಗಳೂರು ಅಥವಾ ಬೆಂಗಳೂರಿನ ಹೊರ ಜಿಲ್ಲೆಗಳಲ್ಲಿ ಸಂಪತ್ ರಾಜ್ ತಲೆಮರೆಸಿಕೊಂಡಿರೋ ಮಾಹಿತಿ ಇದೆ. ಹೀಗಾಗಿ ಹೊರ ರಾಜ್ಯಗಳಲ್ಲೂ ಸಂಪತ್ ರಾಜ್ಗಾಗಿ ಸಿಸಿಬಿ ಶೋಧ ನಡೆಸುತ್ತಿದೆ. ಸಂಪತ್ ರಾಜ್ ವಿರುದ್ಧ ನ್ಯಾಯಾಲಯಕ್ಕೆ ಈಗಾಗಲೇ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದು ಆಸ್ಪತ್ರೆ ಆಡಳಿತ ಮಂಡಳಿಗೂ ನೋಟಿಸ್ ನೀಡಿದ್ದಾರೆ. ಸಂಪತ್ ರಾಜ್ಗೆ ಕಾಂಗ್ರೆಸ್ ರಕ್ಷಣೆ ಇದೆಯಾ?
ಇಂಥದೊಂದು ಪ್ರಶ್ನೆಯೂ ಉದ್ಭವಿಸಿದೆ. ಇದಕ್ಕೆ ಕಾರಣ ಅಖಂಡ ಶ್ರೀನಿವಾಸ್ ಅವರ ಹೇಳಿಕೆ. ಆರೋಪಿ ಸ್ಥಾನದಲ್ಲಿದ್ದರೂ ಕಾಂಗ್ರೆಸ್ ಪಕ್ಷದಿಂದ ಸಂಪತ್ ರಾಜ್ ವಿರುದ್ಧ ಕ್ರಮ ಜರುಗಿಸಿಲ್ಲ. ಹೇಳಿ ಕೇಳಿ ಪುಲಕೇಶಿ ನಗರದ ಮೇಲೆ ಮಾಜಿ ಡಿಸಿಎಂ ಪರಮೇಶ್ವರ್, ಮಾಜಿ ಶಾಸಕ ಪ್ರಸನ್ನಕುಮಾರ್ ಹಾಗೂ ಮಾಜಿ ಮೇಯರ್ ಸಂಪತ್ ರಾಜ್ ಕಣ್ಣಿಟ್ಟಿದ್ರು. ಹಾಲಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ವಲಸೆ ಬಂದು ಗೆದ್ದವರು. ಎಲ್ಲಕ್ಕಿಂತ ಹೆಚ್ಚಾಗಿ ಸಂಪತ್ ರಾಜ್ ಡಿಕೆ ಶಿವಕುಮಾರ್ ಅವರ ಪರಮಾಪ್ತ ಶಿಷ್ಯ. ಹೀಗಾಗಿನೇ ಮೂಲ ಕಾಂಗ್ರೆಸ್ಸಿಗರ ರಕ್ಷಣೆಗೆ ಕಾಂಗ್ರೆಸ್ ನಿಂತಿದೆ ಅನ್ನೋ ಆರೋಪನೂ ಕೇಳಿ ಬರ್ತಿದೆ. ಯಾರೇ ಅಪರಾಧಿಗಳಾಗ್ಲಿ ಶಿಕ್ಷೆ ಕೊಡ್ಬೇಕಂತಾನೆ ಹೇಳ್ತೀನಿ. ಅವ್ರನ್ನ ಉಚ್ಚಾಟನೆ ಮಾಡಬೇಕು ಪಾರ್ಟಿಯಲ್ಲಿ ಅಂತ ನಾನು ಹೋಗಿ ಅವ್ರನ್ನ ಮನವಿ ಮಾಡ್ತೀನಿ ಸರ್. ಯಾಕಂದ್ರೆ ಒಬ್ಬ ಶಾಸಕರನ್ನ ಪ್ರಾಣ ತೆಗೆಯಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಮಾಡಕ್ ಬಂದಿದ್ದಾರೆ, ಅಂತವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಅಂತವ್ರು ನಿಕ್ಕೊಂಡ್ರೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಅವ್ರನ್ನ ಉಚ್ಚಾಟನೆ ಮಾಡ್ಬೇಕಂತ ನಮ್ಮ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ಕೊಂತೀನಿ. ಒಟ್ನಲ್ಲಿ ಸಂಪತ್ ರಾಜ್ ಕೈಗೆ ಸಿಕ್ಕಾಗ ಸುಮ್ಮನಿದ್ದ ಸಿಸಿಬಿ ಪೊಲೀಸರು ಈಗ ಸಂಪತ್ ರಾಜ್ ನಾಪತ್ತೆ ಆದ್ಮೇಲೆ ಹುಡುಕಾಟ ಮಾಡ್ತಿದ್ದಾರೆ. ಆದ್ರೂ ಶೀಘ್ರದಲ್ಲಿ ಸಂಪತ್ ರಾಜ್ರನ್ನ ವಶಕ್ಕೆ ಪಡಿತೀವಿ, ಬಿಡಲ್ಲ ಅಂತ ಸಿಸಿಬಿ ಟೀಮ್ ಪಣ ತೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರರಾಷ್ಟ್ರೀಯ ವಾರ್ತೆಯಲ್ಲಿ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ನೋಡಿ. ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳಿಂದ ಉಗ್ರರ ಬೇಟೆ ಮುಂದುವರೆದಿದೆ. ಶ್ರೀನಗರದ ಹೊರವಲಯದಲ್ಲಿರುವ ರಂಗ್ರೇತ್ ಎಂಬಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ ಮುಖ್ಯಸ್ಥ ಸೇಫುಲ್ಲಾ ಮೀರ್ ಅಲಿಯಾಸ್ ಡಾಕ್ಟರ್ ಸೇಫುಲ್ಲಾ ಎಂಬಾತನನ್ನ ಹತ್ಯೆಗೈಯಲಾಗಿದೆ. ಈ ಘಟನೆಯಲ್ಲಿ ಭದ್ರತಾ ಪಡೆಗಳು ಮತ್ತೊಬ್ಬ ಉಗ್ರನನ್ನ ಜೀವಂತವಾಗಿ ಸೆರೆ ಹಿಡಿದಿದ್ದಾರೆ. ಒಂದು AK-47 ರೈಫಲ್, ಒಂದು ಪಿಸ್ತೂಲ್ನನ್ನ ವಶಕ್ಕೆ ಪಡೆಯಲಾಗಿದೆ. ಇದಿಷ್ಟು ಈಗಿನ ಪ್ರಮುಖ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.